ಸೊ ಗುಟ್ಕಾ ಇದೆಲ್ಲ ಸೊ ಅದು ಹೇಗೆ ಸರ್, ಯಾವ ರೀತಿಯಾಗಿ ಟಾಸ್ಕ್ ಫೋರ್ಸ್ ಇರುತ್ತಾ, ಯಾವ ರೀತಿಯಾಗಿ ಅದನ್ನ ನೋಡಿ, ಅದು ನಿಕೋಟಿನ್ ಮತ್ತು ಇದು ಮಸಾಲ ಜೊತೆಯಲ್ಲಿ ಇರಬಾರ್ದು ಅಂತೇಳಿ ಬಹಳ ಸ್ಪಷ್ಟತೆ ಇದೆ. ಅದು ಕೂಡ ಕೆಲವೊಂದು ರೀತಿಯೆಲ್ಲ ಮಾಡ್ತಾಯಿದ್ರು ಇದಕ್ಕೆ. ಅದಕ್ಕಾಗಿ ಒಂದು ನಾವು ಇವತ್ತು ಆದೇಶವನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಇದರಿಂದಾಗಿ ಆದ ಕಾರಣ ಅದನ್ನು ನಾವು ಯಾವ ರೀತಿ ಅನುಷ್ಠಾನ ಮಾಡಬೇಕಂದ್ರೆ ನೋಡ್ತೇವೆ. ಅದು ನೋಡಬೇಕು ನಮ್ಮ, ಯಾಕಂತ ಹೇಳಿದ್ರೆ ನಾವೀಗ ಆದೇಶ ಮಾಡಿದಷ್ಟೇ ಮುಂದಿನ ದಿನ ಯಾವ ರೀತಿ ಅದನ್ನು ನಿಯಮ ರೂಪಿಸಬೇಕಂದ್ರೆ ಅದನ್ನು ಆಲೋಚನೆ ಮಾಡ್ತೇವೆ. ಸರ್, ಇನ್ನೊಂದು ಕಡೆ ಇದ್ರ ಮಧ್ಯೆ ಕೆಲವು ಶಾಸಕರು ಅಲ್ಲಿನ ಭಾಗದ ಅಡಿಕೆ ಎಲ್ಲಿ ಬೆಳೀತಾರೆ ಅಲ್ಲಿನ ಭಾಗದ ಶಾಸಕರು ಸಿಎಂಗೆ ಮನವಿ ಮಾಡಿದ್ದಾರೆ, ಗುಟ್ಕಾವನ್ನು ನಿಷೇಧ ಮಾಡಬೇಡಿ ಅಂತ ಮನವಿ ಸಲ್ಲಿಸಿದ್ದಾರೆ ಸರ್. ಹೌದು, ಅರ್ಗ ಜಾನೇಂದ್ರ ಅವರು ಮತ್ತು ಪುತ್ರ ಅಶೋಕ್ ರೈ ಅವರು ಈಗ ಶಿವಮೊಗ್ಗ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ ಈಗ ಜಾಸ್ತಿ ಅಡಿಕೆ ವ್ಯಾಪಾರಸ್ಥರು ಜಾಸ್ತಿ. ನಾವು ಕೂಡ ರಾಜ್ಯದ ಅಡಿಕೆ ಬೆಳೆಗಾರರಿಗೆ ಮತ್ತು ಅಡಿಕೆ ಮಾರಾಟಗಾರರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಕ್ರಮ ಕೈಗೊಳ್ತೇವೆ. ಅಲ್ಲ, ಒಂದ್ ಕಡೆ ರಾಜ್ಯ ಸರ್ಕಾರನೇ ಈ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ, ಮತ್ತೊಂದ್ ಕಡೆ ಜನಪ್ರತಿನಿಧಿಗಳು ಈ ರೀತಿ ಗುಟ್ಕಾವನ್ನು ಬ್ಯಾನ್ ಮಾಡಬೇಡಿ ಅಂತ ಹೇಳ್ತಾರೆ. ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಕೇಳಿ ಬರ್ತಾ ಇದೆ ಸರ್. ಅದು ನೋಡಿ, ಈ ರೀತಿಯಾದ ಕೆಲವೊಂದು ವಿಚಾರ ಬರೋದು ಸ್ವಾಭಾವಿಕ ಅಲ್ಲ, ಎಲ್ಲ ಕೂಡ ಸರಿಯಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗೆ ಅದರ ಬಗ್ಗೆ ಚರ್ಚಿಸ್ತಾರೆ ಮತ್ತು ಎಲ್ಲ ಕೂಡ ಯಾರಿಗೂ ಕೂಡ ತೊಂದರೆ ಆಗೋ ರೀತಿಯಲ್ಲಿ ನಾವು ಅದನ್ನು ಕ್ರಮವಹಿಸ್ತೇವೆ. ಇಲ್ಲ, ಅದೆಲ್ಲ ಇಲ್ಲ ಅಂತ ಯಾವ ಸಬ್ಜೆಕ್ಟ್ ಇಲ್ಲ. ಇಲ್ಲ, ಯಾವ್ದು ಕೂಡ ಚರ್ಚೆ ಆಗಲಿಲ್ಲ. ಋತುತಾರಿಗೆ ಸಂಬಂಧಪಟ್ಟಾಗೆ ಪಾಲಿಸಿ ತಯಾರಾಗ್ತಿದೆ, ಅದರ ನಂತರ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಈಗ ಸದ್ಯ ಇಲ್ಲ, ಸದ್ಯಕ್ಕಂತ ಯಾವುದು ಕೂಡ ಇದಲ್ಲ. ಅಲ್ಲ, ಇವತ್ತು ನಾವು ಬಹುಶಃ ಅಪೋಲೋ ಹಾಸ್ಪಿಟಲ್, ಜಯದೇವ್ ಹಾಸ್ಪಿಟಲ್, ಕಿದ್ವಾಯಿ ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ನಾವು ಗಮನ ತಗೊಂಡಿದ್ದಕ್ಕೆ ಅಲ್ಲಿ ಕೂಡ ಉತ್ತಮವಾಗಿ ಕೊಡಬೇಕು. ಇನ್ನು ನಮ್ಮ ಮುಂದಕ್ಕೆ ಬಹುಶಃ ನಮಗೆ PG ಇದೆ, ಸ್ಕೂಲ್ ಹಾಸ್ಟೆಲ್ಸ್ ಇದೆ, ಕಾಲೇಜ್ ಹಾಸ್ಟೆಲ್ಸ್ ಇದೆ, ಅದು ಪ್ರೈವೇಟ್ ಹಾಸ್ಟೆಲಲ್ಲಿ, ಗೌರ್ಮೆಂಟ್ ಹಾಸ್ಟೆಲಲ್ಲಿ. ನೋಡಿ, ಮಕ್ಕಳೆಲ್ಲ PGಗೆ ದೂರದಿಂದ ಬಂದಿರ್ತಾರೆ, ಅವ್ರ ಮಕ್ಕಳೇ ತಂದೆ ಇರುವುದಿಲ್ಲ, ಡೈಲಿ ಹೊರಗೆ ಊಟ ಮಾಡಲಿಕ್ಕೆ ಅಷ್ಟು ದುಡ್ಡು ಕೂಡ ಇರುವುದಿಲ್ಲ. ಇವರು ಕೊಡುವಂಥ ಊಟ ಕರೆಕ್ಟಾಗಿ ಕೊಡಬೇಕಲ್ಲ, ಬರೀ ಒಂದು ರೂಮ್ ಕೊಟ್ಟು ಬೇಕು ಊಟ ಕೊಟ್ಟರೆ ಆಗ್ತದಾ? ಅದನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸ್ತೇವೆ. PGಯಲ್ಲಿ ಬಂದು ನಿಲ್ಲುವಂತಹ ಆ ವಿದ್ಯಾರ್ಥಿನಿ ಯುವತಿಯರನ್ನು ಅವರ ಸ್ವಂತ ಮಕ್ಕಳ ಹಾಗೆ ನೋಡೋದಾದರೆ ಮಾತ್ರ ಅವ್ರು PG ಪ್ರಾರಂಭ ಮಾಡಬೇಕು, ಇಲ್ಲದಿದ್ದರೆ ಅವ್ರು PG ಪ್ರಾರಂಭ ಮಾಡಬಾರ್ದು. ಯಾರದು PG ಪ್ರಾರಂಭ ಮಾಡಿ PGಯಲ್ಲಿ ನೆಲೆ ನಿಂತವರಿಗೆ ಇವತ್ತು ಸರಿಯಾದ ಊಟದ ವ್ಯವಸ್ಥೆ ಕೊಡೋದಿಲ್ಲ, ಅಲ್ಲಿ ಸ್ವಚ್ಛತೆ ಇಲ್ಲ ಮತ್ತು ಆರೋಗ್ಯಕ್ಕೆ ಅದಕ್ಕೆ ಪೂರಕವಾದ ವಾತಾವರಣ ಇಲ್ಲ, ಅದು ನಮ್ಮ ಮೆಂಟಲ್ ಪೀಸ್ ಮತ್ತು ಫಿಸಿಕಲ್ ಹೆಲ್ತ್ ಎರಡು ಈ ರೀತಿ ಎಲ್ಲಿಯಾದರೂ ನಮ್ಗೆ ಕಂಡು ಬಂದರೆ ಅಥವಾ ನಮಗೆ ಯಾರು ದೂರು ನೀಡಿದರೆ ನಾವು ಕಠಿಣ ಕ್ರಮ ತಗೊಳ್ತೇವೆ. ಅದಕ್ಕಾಗಿ ಎಲ್ಲ PG ಅವರಿಗೆ ಭಾಳ ಸ್ಪಷ್ಟವಾಗಿ ನಮ್ಮ ಮುಖಾಂತರ ಹೇಳ್ತೇನೆ, PGಯಲ್ಲಿ ಬಂದು ನಿಲ್ಲುವವರನ್ನು ಅವರ ತಂದೆ ತಾಯಂದಿರು ಕುಟುಂಬ ದೂರ ಬಂದು ನಿಲ್ತಾರೆ. ಅವರ ಮಾನಸಿಕವಾದ ಒತ್ತಡ, ಅವರ ಕಷ್ಟ, ಅವರ ನೋವು ಹೇಳಲಿಕ್ಕೆ ಯಾರು ಕೂಡ ಅಲ್ಲಿಲ್ಲ. ಆದ ಕಾರಣ ಅಲ್ಲಿ ಬಂದು ನಿಲ್ಲುವವರನ್ನು ನಿಮ್ಮ ಸ್ವಂತ ಮಕ್ಕಳಾಗಿ ನೀವು ನೋಡೋದಾದರೆ ಮಾತ್ರ ನೀವು ಅಲ್ಲಿ PG ಪ್ರಾರಂಭ ಮಾಡಿ. ಈ ಮಕ್ಕಳ ನೋವಿನಲ್ಲಿ ನೀವು ದುಡ್ಡು ಮಾಡಬೇಕಂತ ಆಲೋಚನೆ ಮಾಡಿದರೆ ದಯವಿಟ್ಟು ಅದನ್ನು ಪ್ರಾರಂಭ ಮಾಡಬೇಡಿ. ನಮಗೇನಾದ್ರು ಕಂಪ್ಲೇಂಟ್ ಬಂದರೆ ನಾವು ಕಠಿಣ ಕ್ರಮ ನಾವು ತಗೊಳ್ತೇವೆ. ರಾಜ್ಯದ ನೋಡಿ, ಇದೆಲ್ಲ ನಗರ ಪ್ರದೇಶದಲ್ಲಿ ಮಾತ್ರ PG ಇರುವಂಥದ್ದಲ್ಲ, ಬೆಂಗಳೂರಲ್ಲಿ ಜಾಸ್ತಿ ಇದೆ, ಮೈಸೂರು ಸ್ವಲ್ಪ ಕಡಿಮೆ, ಅದಕ್ಕಿಂತ ಕಡಿಮೆ ಮಂಗಳೂರು, ಡಿಪೆಂಡ್. ಎಲ್ಲಿಯಾದರೂ ಕೂಡ ಅವರು ಚೆನ್ನಾಗಿ ನೋಡಿಕೊಳ್ಳಿ, ಇಲ್ಲದೆ PG ಯಾಕೆ ಪ್ರಾರಂಭ ಮಾಡಬೇಕು? ಇವರು ನೋವಿನಲ್ಲಿ ಇವರು ದುಡ್ಡು ಮಾಡಬೇಕನ್ನೋದಕ್ಕೆ ಅರ್ಥ ಉಂಟಾ? ಅದನ್ನು ಭಾಳ ಸ್ಟ್ರಿಕ್ಟಾಗಿ ನಾವು ಪರಿಗಣಿಸ್ತೇವೆ. ಮತ್ತು ಹಿಂದೆ ನಾನು ನಗರ ಸಚಿವನಾಗಿದ್ದ ಒಂದು PGಗೆ ಒಂದು ನಿಯಮ ಮಾಡಿದ್ದೆ, ಆ ನಿಯಮವನ್ನು ನಾನು ಅನುಷ್ಠಾನ ಮಾಡಿಸ್ತೇನೆ. ಹೇಗೆ PGಗೆ ಒಂದು ಪೇಯಿಂಗ್ ಗೆಸ್ಟ್ ಓಪನ್ ಮಾಡಬೇಕು ಏನಲ್ಲಿ ನಿಯಮಗಳಂತೇಳಿ ನಾನು ಪಾಲಿಸಿ ಮಾಡಿದ್ದೆ ಅವತ್ತು. ಅದನ್ನು ತಗೊಂಡು ಚರ್ಚೆ ಮಾಡಿ ಅದು ಹೇಗೆ ಕ್ರಮ ಕೈಗೊಳ್ಳಲು ನೋಡ್ತೇವೆ. ನಾನು ಮತ್ತು ಅದಕ್ಕೆ ಸಂಬಂಧ ಸಚಿವರ ಜೊತೆಯಿಂದ ಚರ್ಚೆ ಮಾಡ್ತೇವೆ. ಋತುತಾರ ಸಚಿವರಾಗಿ ಡಾಕ್ಟರ್ ಜೋಶನ್ ಅದರಲ್ಲಿ ಮುಖ್ಯಸ್ಥರಿದ್ದಾರೆ, ರಮ್ಯಾ ಅವರು ಇವತ್ತು ಅದರಲ್ಲಿ ಭಾಗವಹಿಸ್ತಾರೆ, ಅವರು ಚರ್ಚೆ ನಡೆಸ್ತಾರೆ. ಆದಷ್ಟು ಬೇಗ ಅದರ ಪಾಲಿಸಿಯನ್ನು ನಾವು ಹೊರಗೆ ತರ್ತೇವೆ. ಇಲ್ಲ, ಖಂಡಿತವಾಗಿಯೂ ಇಲ್ಲ. ಅದೆಲ್ಲೂ ಕೂಡ ನಾನು ಕೂಡ ಮೀಡಿಯಾದಲ್ಲಿ ಬಂದು ನೋಡಿದ್ದೇನೆ, ಅದು ಭಾಳ ಸ್ಪಷ್ಟತೆ ಇಲ್ಲದಂಥ ಹೂವೆಪ್ಪುಗಳ ಮುಖ ಬಂದಂಥ ವರದಿ. ಯಾವುದಂತ ಸಬ್ಜೆಕ್ಟೇ ಇಲ್ಲ, ಅದೆಲ್ಲ ಕೂಡ ಸುಮ್ಮನೆ ಅಂತ ಯಾವುದೂ ಕೂಡ ವರದಿ ಇಲ್ಲ, ಯಾವುದೋ ವಿಚಾರ ಕೂಡ ನಮಗೆ ಗೊತ್ತೂ ಇಲ್ಲ. ಅದು ಮಾಧ್ಯಮದಲ್ಲಿ ಅವರದೇ ಒಂದು ಲೆಕ್ಕಾಚಾರದ ಹಾಕಿರ್ಬೋದು. ಇಲ್ಲ, ನಮ್ಗೆ ಗೊತ್ತಿಲ್ಲ, ಸಬ್ಜೆಕ್ಟೇ ಗೊತ್ತಿಲ್ಲ.